ಈಗ ಭೂಕುಸಿತ ಉಂಟಾದಂಥ ಸ್ಥಳದಲ್ಲಿದ್ದೇನೆ. ಸ್ಥಳದ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತೇನೆ, ಎಷ್ಟರ ಮಟ್ಟಿಗೆ ಭೂಕುಸಿತ ಉಂಟಾಗಿದೆ ಅನ್ನುವಂಥದ್ದು. ಅಂದರೆ ಈ ಒಂದು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿರುವಂಥದ್ದು. ಸಾಕಷ್ಟು ಮನೆಗಳು ಕೊಚ್ಚಿ ಹೋಗಿದೆ, ಅದರಲ್ಲೂ ಕೂಡ ಒಂದಷ್ಟು ಮನೆಗಳು ಇರುವಂಥ ಮನೆಗಳು ಕೂಡ ಹಾನಿಯಾಗಿರುವಂಥದ್ದು. ಅಂದರೆ ಇಲ್ಲಿ ನೂರಾರು ಮನೆಗಳಿದ್ವು, ಆದರೆ ನೂರಾರು ಮನೆಗಳು ಈಗ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಇಲ್ಲಿ ಆ ದೃಶ್ಯವನ್ನು ತೋರಿಸ್ತೇನೆ, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ. ಅಂದರೆ ಕಾರು ಎಲ್ಲೋ ಇದ್ದ ಕಾರನ್ನು ಎಲ್ಲೋ ಮಳೆಗೆ ನೀರು ಕೊಚ್ಚಿಕೊಂಡು ಬಂದಿರುವಂಥದ್ದು. ಅಂದರೆ ಇಷ್ಟರ ಮಟ್ಟಿಗೆ ಮಳೆಯ ಪ್ರಭಾವ ಇರುವಂಥದ್ದು, ಅಷ್ಟರ ಪ್ರಮಾಣದಲ್ಲಿ ಮಳೆ ಸುರಿದಿರುವಂಥದ್ದು. ಅದರಲ್ಲೂ ಕೂಡ ಭೂಮಿ ಕೂಡ ಕುಸಿತ ಉಂಟಾಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು, ಮಳೆಯಿಂದಾಗಿ ಉಂಟಾದಂಥ ಭೂಕುಸಿತ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು ನೋಡ್ಬೋದು. ಅಂದರೆ ಎಲ್ಲೋ ಇದ್ದಂಥ ಕಾರನ್ನು ಮತ್ತೆಲ್ಲಿಗೂ ತೆಗೆದುಕೊಂಡು ಬಂದು ನೀರು ಬಿಟ್ಟಿರುವಂಥದ್ದು. ಇದು ಒಂದು ಮನೆ ಸಂಪೂರ್ಣವಾಗಿ ಅರ್ಧದಷ್ಟು ಈಗ ಮುಚ್ಚಿ ಹೋಗಿರುವಂಥದ್ದು. ಅಂದರೆ ಮಣ್ಣನ್ನು ಸಂಪೂರ್ಣವಾಗಿ ಕೊಚ್ಕೊಂಡು ಬಂದಿರುವ ಕಾರಣಕ್ಕೋಸ್ಕರ ಈ ರೀತಿ ಅಂತ ಅನಾಹುತ ಉಂಟಾಗಿರುವಂಥದ್ದು. ಅಂದರೆ ಸಾಕಷ್ಟು ಬಾರಿ ಈ ಪ್ರದೇಶದಲ್ಲಿ ಭೂಕುಸಿತ ಆಗಿದೆ, ಆದರೆ ಇಷ್ಟರ ಮಟ್ಟಿಗೆ ಯಾವಾಗಲೂ ಕೂಡ ಭೂಕುಸಿತ ಉಂಟಾಗಿರಲಿಲ್ಲ. ಈಗ ಇದೇ ಮೊದಲನೇ ಬಾರಿಗೆ ಭೂಕುಸಿತ ಉಂಟಾಗಿ ಇಷ್ಟರ ಮಟ್ಟಿಗೆ ಈ ಅನಾಹುತ ಆಗಿರುವಂಥದ್ದು. ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂತ ಈ ದೃಶ್ಯ ನೋಡಿದ್ರೆ ಕಂಡು ಬರುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಕೇರಳ.